Hello students, welcome to Ishwari Taniksha channel. Students, ಈ ವಿಡಿಯೋದಲ್ಲಿ ನಾವು post seat allotment what is the procedure ಅನ್ನೋದನ್ನ ನೋಡೋಣ. ಅಂದರೆ ಫಸ್ಟ್ ರೌಂಡು ರಿಸಲ್ಟ್ ಬಂದಾದಮೇಲೆ what is the procedure you have to follow if a seat is allotted to you. ಸೊ ನಿಮಗೆ ಸೀಟ್ ಅಲಾಟ್ ಆಗಿದೆ, ನೆಕ್ಸ್ಟು ನೀವು ಏನು ಮಾಡಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಲೈಕ್ ಫೀಸ್ ಹೇಗೆ ಪೇ ಮಾಡೋದು, ಅಡ್ಮಿಷನ್ ಹೇಗೆ ಮಾಡ್ಕೊಳ್ಳೋದು, ರಿಪೋರ್ಟಿಂಗ್ ಟು ದ ಕಾಲೇಜ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ಡೀಟೇಲಾಗಿ ನೋಡೋಣ. ಸೊ ಪೋಸ್ಟ್ ಸೀಟ್ ಅಲಾಟ್ಮೆಂಟ್. ಸೊ ಸ್ಟೂಡೆಂಟ್ಸ್, ನಿಮಗೆ ಈಗಾಗಲೇ ಗೊತ್ತಿರುವಂತೆ 4 ಚಾಯ್ಸಸ್ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಚಾಯ್ಸ್ 1 ಅನ್ನೋದನ್ನ ನೋಡೋಣ. ಸೊ ಚಾಯ್ಸ್ 1 ಯಾರೆಲ್ಲ ಸೆಲೆಕ್ಟ್ ಮಾಡಬೇಕು, ಸೆಲೆಕ್ಟ್ ಮಾಡಾದಮೇಲೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಚಾಯ್ಸ್ 1, I am satisfied with the allotted seat and I am willing to report to the allotted college. Therefore, I should not be considered for further allotment of seats in any subsequent round for any college. ಸೊ ಸ್ಟೂಡೆಂಟ್ಸ್, ಮೀನಿಂಗ್ ಏನು ಅಂತಂದರೆ, ನೀವು ಚಾಯ್ಸ್ 1 ಅನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ ಸೀಟ್ ಅಲಾಟ್ ಆಗಿದೆ ಯಾವುದೋ ಒಂದು ಕಾಲೇಜಲ್ಲಿ ಅಂದ್ಕೊಳ್ಳಿ. ಮೆಡಿಕಲ್ ಕಾಲೇಜಲ್ಲಿ ಅಲಾಟ್ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಡೆಂಟಲ್ ಕಾಲೇಜಲ್ಲಿ ಅಲಾಟ್ ಆಗಿರ್ಬೋದು ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಹ್ಯಾಪಿ ಆಗಿದೆ ಆ ಕಾಲೇಜಲ್ಲಿ ಅಲಾಟ್ ಆಗಿರೋದು. ಸೊ ಯು ಆರ್ ಸ್ಯಾಟಿಸ್ಫೈಡ್. ಸೊ ನೀವು ಆ ಕಾಲೇಜಲ್ಲಿ ಹೋಗಿ ಜಾಯಿನ್ ಮಾಡಬೇಕು ಅಂತ ಇದ್ದರೆ ನೀವು ಚಾಯ್ಸ್ 1 ಅನ್ನು ಸೆಲೆಕ್ಟ್ ಮಾಡಬೇಕು. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ ಮೀನಿಂಗ್ ಏನು ಅಂತಂದರೆ, ನೆಕ್ಸ್ಟು ನೀವು ಸೆಕೆಂಡ್ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಅರ್ಥ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಸೆಲೆಕ್ಷನ್ ಆಫ್ ಚಾಯ್ಸ್ 1. ಸೊ ಇನ್ನೂ ಒಂದು ನೀವು ಇಂಪಾರ್ಟೆಂಟಾಗಿ ಇಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಫರ್ದರ್ ಎನಿ ಕ್ಯಾಂಡಿಡೇಟ್ who has paid the fees and obtained the admission order and fails to report to the college on or before the last date and time specified by KEA in the admission order, for such candidates no extension of time will be given and the allotment made in his or her favor shall be treated as cancelled and she has no claim further on such allotment. ಸೊ ಸ್ಟೂಡೆಂಟ್ಸ್, ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿರ್ತೀರಾ. ಸೊ ನೀವು ಫೀಸ್ ಪೇ ಮಾಡಬೇಕಾಗುತ್ತೆ, ಫೀಸು ಪೇ ಮಾಡಿರ್ತೀರಾ. ಫೀಸ್ ಪೇ ಮಾಡಾದಮೇಲೆ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಬಟ್ ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ ಆ ಅಡ್ಮಿಷನ್ ಆರ್ಡರಲ್ಲಿ ಡೇಟ್ ಕೊಟ್ಟಿರ್ತಾರೆ. ಸೊ ಲಾಸ್ಟ್ ಡೇಟ್ ಟು ರಿಪೋರ್ಟ್ ಟು ದ ಕಾಲೇಜ್ ಅಂತ. ಆ ಡೇಟ್ ಒಳಗಡೆ ನೀವು ಹೋಗಿ ಕಾಲೇಜಲ್ಲಿ ರಿಪೋರ್ಟ್ ಮಾಡ್ಕೋಬೇಕು. ಸಪೋಸ್ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ಸೊ ಆಮೇಲೆ ನೀವು ಹೇಳೋಕ್ಕಾಗಲ್ಲ ನಾನು ಫೀಸು ಸಹ ಪೇ ಮಾಡಿದ್ದೀನಿ, ಸೊ ಆ ಸೀಟ್ ನಂದು ಅಂತ. ಸೊ ನೀವು ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ, ಆ ಸೀಟನ್ನು ಬೇರೆಯವ್ರಿಗೆ ಕೊಡ್ತಾರೆ. ಆ್ಯಂಡ್ ಸ್ಟೂಡೆಂಟ್ಸ್, ನೀವು ಫರ್ದರ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲೂ ಸಹ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಫಾಲೋ ದ ಪ್ರೊಸೀಜರ್. ಸೊ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ ಏನೆಲ್ಲ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕು ಅಂತ. ಸೊ ಲೆಟ್ ಅಸ್ ಸಿ. ಸೊ ನೋಡಿ, ಇಲ್ಲಿ ಪೋಸ್ಟ್ ಅಲಾಟ್ಮೆಂಟ್ ಇನ್ಸ್ಟ್ರಕ್ಷನ್ ಟು ದ ಕ್ಯಾಂಡಿಡೇಟ್ಸ್. ಸೊ ಫಸ್ಟ್ ನೀವು ಏನು ಮಾಡಬೇಕು ಅಂದರೆ, ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಕನ್ಫರ್ಮ್ ದಟ್ ಹೀ ಈಸ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಇನ್ ದ ಫಸ್ಟ್ ರೌಂಡ್. ಸೊ ನೀವು ಕನ್ಫರ್ಮ್ ಮಾಡಬೇಕು. ಹೇಗೆ ಕನ್ಫರ್ಮ್ ಮಾಡ್ತೀರಾ? ಚಾಯ್ಸ್ 1 ಅನ್ನು ಕ್ಲಿಕ್ ಮಾಡ್ತೀರಾ. ಸೊ ಚಾಯ್ಸ್ 1 ಕ್ಲಿಕ್ ಮಾಡಿದ್ರೆ ಇಟ್ ಈಸ್ ಕನ್ಫರ್ಮ್ ದಟ್ ನಿಮಗೆ ಆ ಸೀಟು ಬೇಕು ಅಂತ. ಅದಾದಮೇಲೆ ಇಫ್ ಸ್ಯಾಟಿಸ್ಫೈಡ್ ಎಕ್ಸಸೈಸ್ ಚಾಯ್ಸ್ 1. ಸೊ ಚಾಯ್ಸ್ 1 ಅನ್ನು ನೀವು ಸೆಲೆಕ್ಟ್ ಮಾಡ್ತೀರಾ. ದೆನ್ ಕ್ಯಾಂಡಿಡೇಟ್ ಹ್ಯಾಸ್ ಟು ಮೇಕ್ ದ ಪೇಮೆಂಟ್ ಬೈ ಫಾಲೋಯಿಂಗ್ ಎನಿ 1 ಮೆಥಡ್. ಸೊ ನೀವು ಪೇಮೆಂಟ್ ಮಾಡಬೇಕು, ಫೀಸ್ ಪೇ ಮಾಡಬೇಕು. ಸೊ ಎಷ್ಟು ಪೇ ಮಾಡಬೇಕು ಅಂತಂದರೆ ನಿಮಗೆ ಚಲಾನ್ ಜನ್ರೇಟ್ ಆಗುತ್ತೆ. ಸೊ ನಿಮಗೆ ವೆಬ್ ಪೇಜಲ್ಲೇ ನಿಮಗೆ KEA ಸೈಟಲ್ಲಿ ನಿಮಗೆ ಫೀ ಚಲಾನು ಜನ್ರೇಟ್ ಆಗುತ್ತೆ. ಆ ಫೀ ಚಲಾನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ನಿಮ್ಮ ನೇಮು, ನಿಮ್ಮ CET ನಂಬರು, ಅಪ್ಲಿಕೇಶನ್ ನೇಮು ಮತ್ತು ಫೀಸ್ ಎಷ್ಟು ಪೇ ಮಾಡಬೇಕು ಎಲ್ಲ ಡೀಟೇಲ್ಸು ಅದರಲ್ಲೇ ಇರುತ್ತೆ. ಸೊ ನೀವು ಫೀಸ್ ಹೇಗೆ ಪೇ ಮಾಡ್ತೀರಾ ಅಂದರೆ ಎನಿ 1 ಆಫ್ ದ ಮೆಥಡ್. ಸೊ ನೋಡಿ, ಫಸ್ಟ್ ಮೆಥಡ್ ಬಂದ್ಬಿಟ್ಟು ಡೌನ್ಲೋಡ್ ದ ಚಲಾನ್ ಆ್ಯಂಡ್ ಪೇ ಇನ್ ದಿ ಬ್ಯಾಂಕು. ಸೊ ಡೌನ್ಲೋಡ್ ಅಂತ ಕೊಟ್ಟರೆ ಚಲಾನ್ ಬಂದ್ಬಿಟ್ಟು ಡೌನ್ಲೋಡ್ ಆಗುತ್ತೆ. ಸೊ ಚಲಾನ್ ಬಂದ್ಬಿಟ್ಟು ಟ್ರಿಪ್ಲಿಕೇಟ್ ಫಾರ್ಮಲ್ಲಿರುತ್ತೆ. ಅಂದರೆ ಒಂದು ಕಾಲೇಜ್ ಕಾಪಿ, ಒಂದು ಸ್ಟೂಡೆಂಟ್ ಕಾಪಿ, ಒಂದು ಬ್ಯಾಂಕ್ ಕಾಪಿ. ಸೊ ನಾರ್ಮಲ್ ಬ್ಯಾಂಕ್ ಚಲಾನ್ಸ್ ಹೇಗೆ ಇರುತ್ತೆ ಅದೇ ಥರ ಇರುತ್ತೆ, ಅದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ತೊಗೊಂಡು ಹೋಗಿ ನೀವು ಬ್ಯಾಂಕಲ್ಲಿ ಪೇ ಮಾಡಬೇಕು. ಸೊ ದಟ್ ಈಸ್ 1 ಮೆಥಡ್. ಸೆಕೆಂಡ್ ಮೆಥಡ್ ಬಂದ್ಬಿಟ್ಟು ಬೈ NEFT ಮೆಥಡ್ ನೀವು ಮಾಡ್ಬೋದು, ಇಲ್ಲಾಂದರೆ ಬೈ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಸೊ ಯಾವುದಾದ್ರೂ ಒಂದು ಮೆಥಡು ನೀವು ಚೂಸ್ ಮಾಡ್ಕೋಬೇಕು. ಇನ್ ದ ಚಲಾನ್ ದ ಡೀಟೇಲ್ಸ್ ಆಫ್ ದ ಕ್ಯಾಂಡಿಡೇಟ್ ವಿಲ್ ಬಿ ಪ್ರಿಂಟೆಡ್, ಅಂದರೆ ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ. ಸಚ್ ಆಸ್ ಏನೆಲ್ಲ ಪ್ರಿಂಟ್ ಆಗಿರುತ್ತೆ ಅಂದರೆ ನೇಮು, CET ನಂಬರ್, ಕಾಲೇಜ್ ಅಂದರೆ ನೀವು ಯಾವ ಕಾಲೇಜ್ಗೆ ಕಾಲೇಜ್ಗೆ ಸೀಟ್ ಸಿಕ್ಕಿದೆ ಆ ಕಾಲೇಜ್ ನೇಮು, ಮತ್ತು ಕೋರ್ಸು
ಅಲಾಟೆಡ್ ಡೀಟೇಲ್, ಯಾವ ಕೋರ್ಸ್ ಅಲಾಟ್ ಆಗಿದೆ, MBBS ಡೆಂಟಲ, ಯಾವ ಕೋರ್ಸ್ ನಿಮಗೆ ಅಲಾಟ್ ಆಗಿದೆ ಆ ಡೀಟೇಲು ಸಹ ಇರುತ್ತೆ. ಫೀಸ್ ಟು ಬಿ ಪೇಯ್ಡ್, ಎಷ್ಟು ಫೀಸ್ ಪೇ ಮಾಡಬೇಕು ಅದಲ್ಲೇ ಕೊಟ್ಟಿರ್ತಾರೆ. ಬ್ಯಾಂಕ್ ಅಕೌಂಟ್ ನಂಬರ್ ಅಂದರೆ ಅದು KA ಅಕೌಂಟ್ ನಂಬರ್ ಅದಲ್ಲೇ ಆಲ್ರೆಡಿ ಕೊಟ್ಟಿರ್ತಾರೆ. ಕ್ಯಾಂಡಿಡೇಟ್ ಹ್ಯಾಸ್ ಟು ಕನ್ಫರ್ಮ್ ಆ್ಯಂಡ್ ಪ್ರಿಂಟೆಡ್ ಡೀಟೇಲ್ಸ್ ಆ್ಯಂಡ್ ಅಫಿಕ್ಸ್ ದ ಸಿಗ್ನೇಚರ್ ಆನ್ ದ ಚಲಾನ್. ಸೊ ನೀವು ಅದೆಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ನೀವು ಡೌನ್ಲೋಡ್ ಮಾಡಿಕೊಂಡು ಅದ್ಮೇಲೆ ಸಿಗ್ನೇಚರ್ ಹಾಕಿ ತಗೊಂಡೋಗಿ ಬ್ಯಾಂಕಲ್ಲಿ ನೀವು ಪೇ ಮಾಡಬೇಕಾಗುತ್ತೆ. ಆಫ್ಟರ್ ಡೌನ್ಲೋಡಿಂಗ್ ದ ಚಲಾನ್, ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ದ ಪ್ರಿಸ್ಕ್ರೈಬ್ಡ್ ಫೀ ಇನ್ ಎನಿ ನಿಯರೆಸ್ಟ್ ಬ್ರಾಂಚ್ ಆಫ್ ದಿ ಬ್ಯಾಂಕ್ ಸೆಲೆಕ್ಟೆಡ್ ಬೈ ಯು. ಸೊ ಅದಲ್ಲೇ ಬ್ರಾಂಚಸ್ ಸಹ ಕೊಟ್ಟಿರ್ತಾರೆ ಬ್ಯಾಂಕ್ದು. ಸೊ ಯಾವುದಾದ್ರು ಸೆಲೆಕ್ಟ್ ಮಾಡಿಕೊಂಡು ನಿಯರ್ ಬೈ ಬ್ಯಾಂಕಿಗೆ ಹೋಗಿ ಪೇ ಮಾಡಿ. ಆಫ್ಟರ್ ರಿಸಿಪ್ಟ್ ಆಫ್ ದ ಪೇಮೆಂಟ್, ಬ್ಯಾಂಕ್ ವಿಲ್ ರಿಟರ್ನ್ ದ ಕ್ಯಾಂಡಿಡೇಟ್ ಕಾಪಿ ಆ್ಯಂಡ್ ಕಾಲೇಜ್ ಕಾಪಿ ಟು ದ ಕ್ಯಾಂಡಿಡೇಟ್ ಬೈ ರಿಟೇನಿಂಗ್ ದ ಬ್ಯಾಂಕ್ ಕಾಪಿ. ಸೊ 3 ಕಾಪೀಸ್ ಇರುತ್ತಲ್ವಾ, ಅದರಲ್ಲಿ ಬ್ಯಾಂಕ್ ಕಾಪಿ ಅವರೇ ಇಟ್ಕೊತಾರೆ, ಮಿಕ್ಕದ 2 ಕಾಪಿನ ನಿಮಗೆ ಕೊಡ್ತಾರೆ ಫೀ ಚಲಾನ್ದು. After making the payment, candidate will be able to deposit the original document and to download the admission order. So students ನೀವು ಅದಾದಮೇಲೆ ಏನು ಮಾಡಬೇಕು ಅಂತಂದರೆ ಮತ್ತೆ ವೆಬ್ಸೈಟಲ್ಲಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ವಿತಿನ್ 2 to 3 hours, ಅಂದರೆ ನೀವು ಫೀಸ್ ಪೇ ಮಾಡಿದ ಆದಮೇಲೆ 2 or 3 ಅವರ್ಸಲ್ಲಿ ನಿಮಗೆ ಅಡ್ಮಿಷನ್ ಆರ್ಡರ್ ಜನ್ರೇಟ್ ಆಗುತ್ತೆ. ಸೊ ಅಡ್ಮಿಷನ್ ಆರ್ಡರ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆ ಅಡ್ಮಿಷನ್ ಆರ್ಡರಲ್ಲಿ ನಿಮಗೆ ಡೇಟ್ ಕೊಟ್ಟಿರ್ತಾರೆ, ಯಾವ ಡೇಟ್ ಒಳಗಡೆ, ಲಾಸ್ಟ್ ಡೇಟ್ ಒಳಗಡೆ ನೀವು ಹೋಗಿ ಆ ಕಾಲೇಜಲ್ಲಿ ರಿಪೋರ್ಟ್ ಮಾಡ್ಕೋಬೇಕು ಅಂತ ಅಡ್ಮಿಷನ್ ಆರ್ಡರಲ್ಲಿ ಕೊಟ್ಟಿರ್ತಾರೆ. ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ಆ್ಯಂಡ್ ಪ್ರಿಂಟ್ ದ ಸೇಮ್ ಆ್ಯಂಡ್ ಅಫಿಕ್ಸ್ ದ ಸಿಗ್ನೇಚರ್ ಆನ್ ಬೋತ್ ದ ಕಾಪೀಸ್ ಆಫ್ ದ ಅಡ್ಮಿಷನ್ ಆರ್ಡರ್. ಸೊ ಅಡ್ಮಿಷನ್ ಆರ್ಡರ್ 2 ಕಾಪೀಸ್ ಇರುತ್ತೆ, ಕ್ಯಾಂಡಿಡೇಟ್ಸ್ ಕಾಪಿ ಮತ್ತು ಕಾಲೇಜ್ ಕಾಪಿ. ಸೊ ಡೌನ್ಲೋಡ್ ಮಾಡಿಕೊಂಡು ಅದ್ಮೇಲೆ ಸೈನ್ ಹಾಕಿ ಆಮೇಲೆ ಕಾಲೇಜ್ ಕಾಪಿನ ತೊಗೊಂಡೋಗಿ ನೀವು ಕಾಲೇಜ್ಗೆ ಕೊಡಬೇಕು. ರಿಪೋರ್ಟ್ ಟು ದ ಕಾಲೇಜ್ ವಿತ್ ದ ಕಾಲೇಜ್ ಕಾಪಿ ಆಫ್ ಅಡ್ಮಿಷನ್ ಆರ್ಡರ್ ಆ್ಯಂಡ್ ಚಲಾನ್ ಅಲಾಂಗ್ ವಿತ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್. ಸೊ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು ಲಾಸ್ಟ್ ಡೇಟ್ ಒಳಗೆ. ಸೊ ಕಾಲೇಜ್ಗೆ ಹೋಗಿ ಏನೆಲ್ಲ ಕೊಡಬೇಕು ಅಂತಂದರೆ ಎಲ್ಲ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ, ಅಲಾಂಗ್ ವಿತ್ ಫೀ ಚಲಾನು ಮತ್ತು ಅಡ್ಮಿಷನ್ ಆರ್ಡರ್ ಅಲ್ಲಿ ನೀವು ಕೊಡಬೇಕು. ಅದಾದಮೇಲೆ ಲಾಗ್ ಆನ್ ಟು ದ KEA ಪೋರ್ಟಲ್ ಆ್ಯಂಡ್ ಎಂಟರ್ ದ ಕಾಲೇಜ್ ರಿಪೋರ್ಟಿಂಗ್ ಡೀಟೇಲ್ಸ್. ಸೊ ಎಲ್ಲ ಕೊಟ್ಟ ಆದಮೇಲೆ ಮತ್ತೆ ವಾಪಸ್ ಬಂದು KEAಗೆ ಮತ್ತೆ ಲಾಗಿನ್ ಆಗಿ ಮತ್ತೆ ನೀವು ಡೀಟೇಲ್ಸ್ನ ಕೊಡಬೇಕು. ಅಂದರೆ ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೊಂಡಿದ್ದೀರಾ ಮತ್ತು ಫೀಸ್ ಪೇ ಮಾಡಿರೋದನ್ನ ಅದಲ್ಲಿ ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಮಾಡಿದ್ರೆ ಮಾತ್ರ ನಿಮ್ಮ ಅಡ್ಮಿಷನ್ ಪ್ರಾಸೆಸ್ಸು ಕಂಪ್ಲೀಟ್ ಅಂತ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಯಾವುದೇ ಒಂದು ಸ್ಟೆಪ್ ಬಿಟ್ಟು ಹೋದ್ರೇನು ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಇನ್ಕಂಪ್ಲೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ರಿಪೋರ್ಟ್ ಮಾಡ್ಕೊಂಡಿರ್ತೀರಾ, ಅಂದರೆ ಅಡ್ಮಿಷನ್ ಕಾರ್ಡು ಎಲ್ಲ ತೊಗೊಂಡೋಗಿ ಕಾಲೇಜಲ್ಲಿ ಕೊಟ್ಟು ಬಂದಿರ್ತೀರಾ. ಆದರೆ KEAಗೆ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂದ್ರೂ ಸಹ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲ್ ಸ್ಟೆಪ್ ಬಂದ್ಬಿಟ್ಟು ರಿಪೋರ್ಟ್ ಮಾಡ್ಕೊಂಡು ಆದಮೇಲೆ ಮತ್ತೆ KEA ವೆಬ್ಸೈಟಲ್ಲಿ ಲಾಗಿನ್ ಆಗಿ KEAಗೆ ನೀವು ಇನ್ಫಾರ್ಮೇಷನ್ ಕೊಡಬೇಕು. ದಟ್ ಈಸ್ ಯು ಹ್ಯಾವ್ ರಿಪೋರ್ಟೆಡ್ ಟು ದ ಕಾಲೇಜ್ ಆ್ಯಂಡ್ ಯು ಹ್ಯಾವ್ ಪೇಡ್ ದ ಫೀಸ್ ಅನ್ನೋದನ್ನ ನೀವು ರಿಪೋರ್ಟ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಅಡ್ಮಿಷನ್ ಪ್ರಾಸೆಸ್ಸು ಕಂಪ್ಲೀಟ್ ಆಗುತ್ತೆ. ಸೊ ದಿಸ್ ಇಸ್ ಚಾಯ್ಸ್ 1 ಕ್ಯಾಂಡಿಡೇಟ್. ಸೊ ಸೀಟ್ ಆದಮೇಲೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಇಷ್ಟೆಲ್ಲ ಪ್ರಾಸೆಸ್ಸು ನೀವು ಮಾಡಬೇಕಾಗುತ್ತೆ. ಸೊ ಸ್ಟೂಡೆಂಟ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿದವ್ರಿಗೆ ಏನು ಮಾಡಬೇಕು ಅನ್ನೋದನ್ನ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಸ್ಟೂಡೆಂಟ್ಸ್. ಆಲ್ ದ ವೆರಿ ಬೆಸ್ಟ್.